ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತೇಜು ಧನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಒಂದು ಫಂಕ್ಷನ್ಗೆ ಹೊರಟಿದ್ವಿ. ಅದು ಮದುವೆ ಚಪ್ರಶಾಸ್ತ್ರ. ಇವತ್ತು ಶಾಸ್ತ್ರ ಇರೋದು ಮಡಿಕೇರಿ ಕಾವೇರಿ ಹಾಲ್ನಲ್ಲಿ. ಅದಕ್ಕೆ ನಾವು ಮಕ್ಕಳು, ನಮ್ಮ ಹಸ್ಬೆಂಡು, ನಮ್ಮ ಭಾವ, ಅಕ್ಕನ ಮಗಳು ಹೋಗ್ತಾಯಿದ್ದೀವಿ. ನಾವು ಹೋಗ್ತಿರೋದು ಅವ್ರ ಜೊತೆಗೆ, ಅವ್ರ ಕಾರಲ್ಲೇ. ಹಾಗೆ ಮಾತಾಡ್ಕೊಂಡು, ದೂರ ಅಲ್ವಾ, ಫ್ಯಾಮಿಲಿ ಜೊತೆ ಹೋದರೆ ಚೆನ್ನಾಗಿರುತ್ತೆ ಅಂತ ನಾವು ಅವ್ರ ಜೊತೆನೇ ಹೋಗ್ತಾಯಿದ್ದೀವಿ. ನಮ್ಮೂರಿಂದ ಮಡಿಕೇರಿಗೆ 35 ಕಿಲೋಮೀಟರ್ಸ್ ಆಗುತ್ತೆ. ಹಂಗೆ ಹೋಗ್ತಾಯಿದ್ದೀವಿ. ಇದು ಕಾವೇರಿ ಸ್ಟ್ಯಾಚ್ಯೂ, ಕೊಡಗು ಮೈಸೂರು ಬಾರ್ಡರು. ಇಲ್ಲಿ ಕಾವೇರಿ ಹೊಳೆ, ದೊಡ್ಡ ಸೇತುವೆನೂ ಇದೆ ನೋಡಿ. ಇವಾಗ ನಾವು ಬ್ರಿಡ್ಜ್ ಮೇಲೆ ದಾಟಿ ಬಂದಿದ್ದು. ಹಾಗೆ ಮಾತಾಡಿಕೊಂಡು ಕುಶಾಲನಗರ ಟೌನು ದಾಟ್ತು ಹಾಗೆ ಹೋಗ್ತಾಯಿದ್ದೀವಿ. ಇದೇ ಮೈಸೂರು ಮಡಿಕೇರಿ ಮೇನ್ ರೋಡು. ಈ ಮೇನ್ ರೋಡಲ್ಲಿ ಕೆಲವೊಂದು ಟೂರಿಸ್ಟ್ ಪ್ಲೇಸ್ಗಳು ಸಿಗ್ತವೆ ನೋಡೋದಕ್ಕೆ. ದೊಡ್ಡ ದೊಡ್ಡ ರೆಸಾರ್ಟು ಸಿಗುತ್ತೆ ನೋಡಿ. ಇದು ಇಂಜಿನಿಯರಿಂಗ್ ಕಾಲೇಜು, ಕುಶಾಲನಗರ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇದು. ಮಕ್ಕಳೆಲ್ಲ ಇನ್ನೆಷ್ಟು ದೂರ ಇದೆ ಅಂತ ಕೇಳ್ಕೊಂಡು ಕೂತಿದ್ರು. ಇವಾಗ ಗುಡ್ಡೆ ಹೊಸೂರು ಅಂತ ಬರುತ್ತೆ. ಇಲ್ಲಿ ಮಣ್ಣಿಂದ ಪಾಟ್ಗಳು, ಸ್ಟ್ಯಾಚ್ಯೂಗಳು, ಪ್ರಾಣಿಗಳ ಸ್ಟ್ಯಾಚ್ಯೂಸು ಎಲ್ಲ ಸಿಗುತ್ತೆ. ಚೆನ್ನಾಗಿದೆ. ಇಲ್ಲಿ ಹೋಗೋ ದಾರಿನೇ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗೋಕ್ಕೆ. ಹಾಗೆ ಮಕ್ಕಳಿಗೆಲ್ಲ ಇದು ಇಲ್ಲುಂಟು ಅಲ್ಲಿ ಉಂಟು ಅಂತ ಹೇಳ್ಕೊಂಡು ದಾರಿಯಲ್ಲಿ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. KSRTC ಬಸ್ ನಮ್ಮ ಮುಂದೆನೇ ಹೋಗ್ತಿತ್ತು ನೋಡಿ. ಇದು ನಿಸರ್ಗಧಾಮ ಎಂಟ್ರೆನ್ಸು. ನನಗೆ ನೀಟಾಗಿ ತೋರ್ಸೋಕ್ಕಾಗಲ್ಲ, ಗಾಡೀಲಿ ಹೋಗ್ಬೇಕಾದ್ರೆ ಹಂಗೆ ವೀಡಿಯೋ ಮಾಡ್ಕೊಂಡಿದ್ದೆ. ಇನ್ನೊಂದು ದಿನ ಯಾವಾಗಲಾದರೂ ಆ ಪ್ಲೇಸ್ಗಳಿಗೆ ಬಂದಾಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ವೀಡಿಯೋಸ್ ತಗೊಂಡು. ಹಾಗೆ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಮೈಸೂರು ಕೊಡಗಿಗಂತೂ ಎಲ್ಲಿಂದ ಎಲ್ಲೋ ಟೂರಿಸ್ಟ್ಗಳು ಬಂದುಬಿಡ್ತಾರೆ, ತುಂಬ ಜನ ಬರ್ತಾರೆ. ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಯಿತು, ಮಕ್ಕಳಿಗೆ ರಜೆ ಸಿಕ್ಕಿದ ತಕ್ಷಣ ಈ ಕಡೆ ಬರ್ತಾರೆ. ರೆಸಾರ್ಟು, ಹೋಟೆಲ್ಸ್ ಎಲ್ಲ ಇವಾಗಲೇ ಬುಕ್ ಮಾಡ್ಕೊಳ್ತಾ ಇರ್ತಾರೆ ಎಲ್ಲರೂ. ಇಲ್ಲಿ ನೋಡಿ, ಇಲ್ಲೇ ಹೇಳಿದ್ದು ನಾನು, ಎಲ್ಲ ಆ್ಯನಿಮಲ್ಸು, ಪಾಟ್ಸು ಎಲ್ಲ ಸಿಗುತ್ತೆ. ಇನ್ನೂ ಏನೇನೋ ಸಿಗುತ್ತೆ. ನಾವು ಇಲ್ಲಿಂದಲೇ ತುಳಸಿ ಪಾಟ್ ತಂದಿದ್ದು. ಎಲ್ಲ ಐಟಮು ಚೆನ್ನಾಗಿರುತ್ತೆ. ಅಲ್ಲಿ ರಿಯಲ್ಲಾಗಿ ಎದ್ದು ಬಂದಂಗಿರುತ್ತೆ ಪ್ರಾಣಿ ಪಕ್ಷಿಗಳದ್ದು ಸ್ಟ್ಯಾಚ್ಯೂಗಳು. ಇದೇ ಗುಡ್ಡೆ ಹೊಸೂರು ಅಂತ ಸರ್ಕಲ್ ಇದು. ಕೊಡಗಲ್ಲಂತೂ ತುಂಬಾ ಟೂರಿಸ್ಟ್ ಪ್ಲೇಸ್ಗಳಿದೆ. ನಿಸರ್ಗಧಾಮ, ಹಾರಂಗಿ ಡ್ಯಾಮ್, ಅಬ್ಬಿ ಫಾಲ್ಸ್, ಮಳ್ಳಳ್ಳಿ ಫಾಲ್ಸ್, ರಾಜಸೀಟು, ಮಡಿಕೇರಿ, ದುಬಾರೆ, ಇನ್ನೂ ತುಂಬ ಏನೇನೋ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ. ಹತ್ರ ಬಂದ್ವಿ ನಾವು ಮಡಿಕೇರಿ ಹತ್ರ. ಇದು ಫಾರೆಸ್ಟ್ ದಾಟಿದ ಮೇಲೆ ಮಡಿಕೇರಿ ನೋಡಿ. ಮಕ್ಕಳು ಬಂದು ಆಟ ಸ್ಟಾರ್ಟ್ ಮಾಡಿಕೊಂಡ್ರು. ನಮ್ಮ ಮಕ್ಕಳಿಗೂ ಫ್ರೆಂಡ್ಸ್ ಸಿಕ್ಕಿದ್ರು. ಎಲ್ಲರೂ ಗೊತ್ತಿರೋರೇ ಆಗಿರೋದ್ರಿಂದ ಮಕ್ಕಳು ಆಟಾಡ್ತಾ ಇದ್ದಾರೆ. ನನ್ನ ಮಗ ಮಾತ್ರ ಯಾರ ಜೊತೆನೂ ಆಟಕ್ಕೆ ಸೇರಿಲ್ಲ, ಒಂದು ಸೈಡ್ ನಿಂತ್ಕೊಂಡು ನೋಡ್ತಾ ಇದ್ದ. ಮದುವೆ ಶಾಸ್ತ್ರ ಎಲ್ಲ ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ತಾಯಿದ್ರು. ನಾವೆಲ್ಲ ಸ್ವಲ್ಪ ಕೂತ್ಕೊಂಡು ನೋಡಿಬಿಟ್ಟು ಸ್ನ್ಯಾಕ್ಸಿಗೆ ಹೋದ್ವಿ. ಸ್ನ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಮದುವೆ ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ನಾಳೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವತ್ತೇ ಚಪ್ರಶಾಸ್ತ್ರಕ್ಕೆ ಹೋಗ್ಬಿಟ್ಟು ಬಂದಿದ್ದು. ಅಂಬ್ರೆಲ್ಲ ಇಟ್ಕೊಂಡಿರೋದು ಮದುವೆ ಗಂಡಿಗೆ. ಅದು ಶಾಸ್ತ್ರ ಏನು ಅಷ್ಟು ನೋಡಲಿಲ್ಲ ನಾವು. ಊಟಕ್ಕೆ ಹೋದ್ವಿ. ಊಟಕ್ಕೆ ಹೋಗಿ ಬಂದು ಎಲ್ಲರೂ ಡ್ಯಾನ್ಸ್ ಸ್ಟಾರ್ಟ್ ಮಾಡಿಕೊಂಡ್ರು ನೋಡಿ. ನಮ್ಮ ಮನೆಯವರು, ಮಕ್ಕಳು, ಬ್ರದರ್. ಮತ್ತು ಅವಳ ಫ್ರೆಂಡು ನಿಲಯ್ ಅಂತ ಇಬ್ಬರೂ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ನನ್ನ ಮಗ ಮಾತ್ರ ಡ್ಯಾನ್ಸ್ ಮಾಡಲಿಕ್ಕೆ ಹೋಗಲಿಲ್ಲ. ಅವನು ಸ್ವಲ್ಪ ಇವತ್ತು ಡಲ್ಲಾಗಿದ್ದ. ಸ್ವಲ್ಪ ಜನ ಲೇಡೀಸು ಡ್ಯಾನ್ಸ್ ಮಾಡ್ತಾಯಿದ್ರು.
ಅವ್ರು ಡ್ಯಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ನಾವು ಒಂದೆರಡು ಫೋಟೋ ಎಲ್ಲ ತಗೊಂಡು ನಾವು ಅಲ್ಲಿಂದ ಬೇಗನೆ ಹೊರಟ್ವಿ. 1-2 ಗಂಟೆಗೆಲ್ಲ ಹೊರಟ್ಬಿಟ್ಟು ಬಂದ್ವಿ. ಮನೆ ಹತ್ರ ಸ್ವಲ್ಪ ಕೆಲಸ ನಡೀತಿತ್ತು, ಹಂಗಾಗಿ ಬೇಗ ಬರಬೇಕಿತ್ತು, ಹಾಗೆ ಬಂದ್ವಿ. ನೋಡಿ, ಇದು ಫಾರೆಸ್ಟು. ಮೇನ್ ರೋಡ್ ಸೈಡು ಫಾರೆಸ್ಟ್ ಸಿಗುತ್ತೆ. ಫಾರೆಸ್ಟ್ ಆದಮೇಲೆ ರೋಡ್ ಸೈಡೇ ಈ ಥರ ಬುಟ್ಟಿಗಳು, ಉಯ್ಯಾಲೆಗಳು, ಬಿದಿರಿಂದ ಮಾಡಿರೋಂಥ ಐಟಮು, ಕುಕ್ಕೆಗಳು ಎಲ್ಲ ಮಾರ್ತಾಯಿರ್ತಾರೆ. ನಮ್ಮ ಅಕ್ಕನ ಮನೆಗೆ ಹೋಗೋ ದಾರಿ ಇಲ್ಲೇ ಬರುತ್ತೆ. ಇವಾಗ ನಮ್ಮ ಕಡೆ ಎಲ್ಲ ತುಂಬ ಬಿಸಿಲು ಸ್ಟಾರ್ಟ್ ಆಗಿದೆ. ಹಾಗೆ ಇಲ್ಲೊಂದು ಮನೆ ಇದೆ ನೋಡಿ, ಇದು ಇಂಡಿಪೆಂಡೆಂಟ್ ಹೌಸು. ತುಂಬ ಚೆನ್ನಾಗುಂಟು ಈ ಮನೆ. ನಾವು ಎಲ್ಲಿಗಾದ್ರು ಫಂಕ್ಷನ್ಗೆ ಎಲ್ಲಿಗಾದ್ರು ಹೋಗ್ಬೇಕಂದ್ರೆ ನಮ್ಮ ಜೊತೆಗೆ ಯಾರಾದರೂ ಇದ್ದರೆ ಚೆನ್ನಾಗಿರುತ್ತೆ ಮಾತಾಡ್ಕೊಂಡು ಹೋಗೋಕ್ಕೆ. ಹಾಗೆ ನಾವು ದಾರಿಯಲ್ಲಿ ಹೋಗ್ತಾ ತುಂಬ ಮಾತಾಡ್ಕೊಂಡು ಹೋದ್ವಿ. ಮಕ್ಕಳುಗಳೆಲ್ಲ ನಗಾಡ್ಕೊಂಡು ಖುಷಿಯಾಗಿದ್ದರು. ನನ್ನ ಉಸಿರಾಗಿ ಪ್ರೀತೆ ಬದುಕಾಗಿ ಪ್ರೀತೆ